ಸರಿ JCB ತೆಗಿತಾನೆ ಸರ್, ಎಲ್ಲಿ ಒಂದು ಸಿಗ್ಲಿಲ್ವಲ್ಲ, ಇವ್ನು ಯಾಕೆ ಇಲ್ದಿರ ಸುಳ್ಳೆಲ್ಲ ಹೇಳ್ಬೇಕು? ಅದೆಲ್ಲ ಸುಳ್ಳದು ಸರ್, ಅದೆಲ್ಲ ಸುಳ್ಳದು. ಸುಳ್ಳು ಸುಳ್ಳು ಸುಳ್ಳು. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿರೋದಾಗಿ ದೂರುದಾರ ಹೇಳ್ತಿರೋದೇ ಸುಳ್ಳು. ಹೀಗಂತ ಹೇಳ್ತಿರೋದು ಯಾವುದೋ ಅನಾಮಿಕ ವ್ಯಕ್ತಿ ಅಲ್ಲ. ಈತ ಧರ್ಮಸ್ಥಳದಲ್ಲಿ ದೂರುದಾರನ ಜೊತೆ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡಿದ್ದ ರಾಜು. ಅರ್ಧ ಗಂಟೆ SIT ವಿಚಾರಣೆ, ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ರಾಜು. ದೂರುದಾರ ತೋರಿಸಿದ ಕಡೆಯಲ್ಲೆಲ್ಲ ಶವಗಳಿಗಾಗಿ ಶೋಧ ನಡೆಸಿದ SIT ಇದೀಗ ದೂರುದಾರ ಹಿನ್ನೆಲೆಯನ್ನ ಕೆದಕ್ತಾ ಇದೆ. ದೂರುದಾರನ ಜೊತೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದಂತವರು, ದೂರುದಾರನ ಪರಿಚಯ ಇರೋರನ್ನ ವಿಚಾರಣೆ ನಡೆಸ್ತಾ ಇದೆ. ಧರ್ಮಸ್ಥಳದಲ್ಲಿ ದೂರುದಾರನ ಜೊತೆ ಕೆಲಸ ಮಾಡಿದ್ದ ಮಂಡ್ಯ ಮೂಲದ ರಾಜು ಅವನ ವಿಚಾರಣೆ ನಡೆಸಲಾಗಿದೆ. ಮಂಡ್ಯಗೆ ಭೇಟಿ ನೀಡಿದ SIT ತಂಡ ಅರ್ಧ ಗಂಟೆಗಳ ಕಾಲ ರಾಜು ವಿಚಾರಣೆ ನಡೆಸಿದೆ. ಈ ಬಗ್ಗೆ TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರುವ ರಾಜು, ದೂರುದಾರನ ಆರೋಪಗಳನ್ನ ಅಲ್ಲಗೆಳೆದಿದ್ದಾರೆ. ನೂರಾರು ಶವಗಳನ್ನ ಹೂತಿರೋದೇ ಸುಳ್ಳು, ಶವ ಹೂತಿಲ್ಲ, ಆಂಬ್ಯುಲೆನ್ಸ್ ನಲ್ಲಿ ಕಳಿಸಿರೋದು ಅಂದಿದ್ದಾರೆ. ನೀವು ನೂರಾರು ಶವ ಹೂತಾಕದ ಸಂದರ್ಭದಲ್ಲಿ ನೀವು ಇರ್ಲಿಲ್ವಾ? ಇಲ್ಲ ಸರ್, ಆವಾಗ ಇರ್ಲಿಲ್ಲ ಸರ್. ನೀವು ಇದ್ರು ಅಂತ ಹೇಳ್ತಾರೆ. ಇಲ್ಲ ಇಲ್ಲ ಸರ್, ಇಲ್ಲ ಇಲ್ಲ ಸರ್, ಅದೆಲ್ಲ ಸುಳ್ಳದು ಸರ್, ಅದೆಲ್ಲ ಸುಳ್ಳದು. ಅಲ್ಲಿ ಸುಮಾರು ಪಂಚಾಯತಿಯವರು ಹೇಳ್ತಾರೆ 250 ಶವ ಎಲ್ಲ ಮೇಲೆ. ಅದೇನು ಸರ್, ನಾವಿದ್ದಾಗ ಪಂಚಾಯತಿಯವ್ರು ಎಲ್ಲಿ ಸರ್ ಬರ್ತಾ ಇದ್ರಲ್ಲಿ? ಪಂಚಾಯತಿಯವ್ರು ಯಾರಂತ ನಮ್ಗೆ ಗೊತ್ತೇ ಇಲ್ಲ. ಒಟ್ಟಲ್ಲಿ ನಮ್ಗೆ ಅಂದ್ರೆ ಮಾಹಿತಿ ಕಚೇರಿಯವರು, ಡಾಕ್ಟ್ರು, ಪೊಲೀಸ್ನವರು ಇವರೇ ಬರ್ತಾ ಇದ್ದಿದ್ದು. ನೇತ್ರಾವತಿ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಅವ್ರ ಹೆಸರು ಬರೋದು. ಅವ್ರು ಬಿಟ್ರೆ ಯಾರು ಬರಲ್ಲ ಅಲ್ಲಿ. ಮತ್ತೆ ಡ್ರೈವರ್ಗಳು ಮತ್ತೆ ಅಕ್ಕಪಕ್ಕ ಸ್ನಾನ ಮಾಡಕ್ ಬರ್ತಾರಲ್ಲ ಅವ್ರ ಹೆಸರು ಬರೋದು. ಬಂದು ನೋಡ್ಕೊಂಡು ವಾಸನೆ ಇದ್ರು ಅಂದ್ರೆ ಹೊಂಟೋಯ್ತಾರೆ ಅವರು. ಊತಾಗ್ಲಿಲ್ಲ ಸರ್, ನಾವು ಆಂಬ್ಯುಲೆನ್ಸ್ ಕೊಟ್ಟು ಕಳ್ಸ್ಬಿಟ್ಟಾರ ನಾವು. ನೀವು ಊತಾಕಿಲ್ಲ? ಇಲ್ಲ ಸರ್, ಇಳಿಸೋದು, ಶವ ಇಳಿಸೋದು, ನದಿಯಿಂದ ಎತ್ಕೊಂಡು ಬರೋದ ಮಾತ್ರ ಅಷ್ಟೇ. ತಗೊಬಂದು ದಂಡೆ ಮೇಲೆ ಮಡಿಗೆ ಅದನ್ನ ಪ್ಯಾಕ್ ಮಾಡಿ, ಅವ್ರಿಗೆ ವಾಸನೆ ಬರೋದೇ ಥರ ಪ್ಯಾಕ್ ಮಾಡಿ ಆಂಬ್ಯುಲೆನ್ಸ್ಗೂ ಕೊಟ್ಟು ಕಳ್ಸ್ಬಿಡ್ತೀವಿ ನಾವು. ತಗೊಂಡೋಗಲ್ಲಿ ಇಳಿಸ್ಬಿಟ್ಟು ನೆಟ್ಟಿಗೆ ಬಂದ್ಬಿಡ್ತೀವಿ ನಾವು. ಧರ್ಮಸ್ಥಳದಲ್ಲಿ ರಾಜು ಪಕ್ಕದ ಮನೆಯಲ್ಲೇ ದೂರುದಾರ ಇದ್ದಂತೆ. ದೂರುದಾರ ಅಷ್ಟೇ ಅಲ್ಲ, ಆತನ ಅಣ್ಣ ಸೇರಿದಂತೆ ಇಡೀ ಕುಟುಂಬ ಅಲ್ಲೇ ನೆಲೆಸಿತ್ತು ಅಂತ ರಾಜು ಹೇಳಿದ್ದಾರೆ. ದೂರುದಾರ ಕೊಳ್ಳೇಗಾಲದವನು ಅನ್ನೋ ವಿಚಾರವನ್ನು ರಾಜು ಹೇಳಿದ್ದಾರೆ. ಒಂದು ವೇಳೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತ್ ಹಾಕಿದ್ರೆ ಈಗ JCBಯಲ್ಲಿ ತೋಡಿದಾಗ ಸಿಗ್ಬೇಕಿತ್ತಲ್ವಾ ಅಂತ ಪ್ರಶ್ನಿಸಿದ್ದಾರೆ. ದುಡ್ಡಿಗಾಗಿ ಈ ರೀತಿ ಮಾಡ್ತಾ ಇದ್ದಾನ ಅನ್ನೋದೇ ಅರ್ಥವಾಗ್ತಿಲ್ಲ ಅಂತಾನೂ ಹೇಳಿದ್ದಾರೆ. ಇವ್ನು ಯಾಕೆ ಇಲ್ದಿರ ಸುಳ್ಳೆಲ್ಲ ಹೇಳ್ಬೇಕು? ಈ ಹೆಗಡೆಯವ್ರ ಅಣ್ಣ ತಮ್ಮದಿರು ಪಾಪ ಯಾಕೆ ಸರ್ ಇದೆಲ್ಲ ಇದು ಮಾಡಬೇಕು? ದೇವಸ್ಥಾನಕ್ಕೆ ಒಂದು ಕೆಟ್ಟ ಹೆಸರು ತಗೊಬಂದಲ್ಲ ಈಗ, ಇದೆಲ್ಲ ತಪ್ಪಲ್ವಾ ಸರ್? ಇದು ಯಾಕೆ ಮಾಡ್ತಾ ಇದ್ದಾರೆ? ಅದೇನೇನು ಸರ್, ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಒಂದು ಅರ್ಥ ಆಯ್ತಲ್ಲ ಸರ್. ಧರ್ಮಸ್ಥಳ ಕೇಸ್ನಲ್ಲಿ ಕೈವಾಡ ಎಂದ ರೆಡ್ಡಿಗೆ ಸಸಿಕಾಂತ್ ತಿರುಗೇಟು. ಇವರು ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಸಸಿಕಾಂತ್ ಶೆಂತಿಲ್ಲ. ಮಾಸ್ಟರ್ ಮೈಂಡ್ ಧರ್ಮಸ್ಥಳ ಪ್ರಕರಣದ ಹಿಂದಿರೋ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದರು. ರೆಡ್ಡಿ ಆರೋಪ ಭಾರೀ ಚರ್ಚೆಗೂ ಗ್ರಾಸವಾಗಿದೆ. ಆದರೆ ರೆಡ್ಡಿ ಆರೋಪಕ್ಕೆ ಸಸಿಕಾಂತ್ ಸೆಂಥಿಲ್ ತಿರುಗೇಟನ್ನ ನೀಡಿದ್ದಾರೆ. TV9 ಜೊತೆ ಮಾತನಾಡಿದ ಸೆಂಥಿಲ್, ಜನಾರ್ದನ್ ರೆಡ್ಡಿ ಆರೋಪ ಬರೀ ಊಹಾಪೋಹ ಅಂದಿದ್ದಾರೆ. ಈ ರೀತಿ ಆರೋಪ ನೋಡ್ತಿದ್ರೆ ನನಗೆ ನಗು ಬರುತ್ತೆ ಅಂತಾನೂ ಹೇಳಿದ್ದಾರೆ. ಇದು ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ ಇಂತ ವಿಷಯಗಳು ಕೇಳುವಾಗ. ನಾನು ರೆಸಿಗ್ನೇಷನ್ ಕೊಟ್ಟು ಆಲ್ಮೋಸ್ಟ್ 6 years ಆಗ್ತಾ ಇದೆ. ನಾನು ಕಂಪ್ಲೀಟ್ಲಿ ಬೇರೆ ಪೊಲಿಟಿಕಲ್ ಫಾರ್ಮೇಶನ್ ಅಲ್ಲಿ ಇದ್ದೀನಿ. ಇನ್ನು ಜನಾರ್ದನ್ ರೆಡ್ಡಿ ತಮ್ಮ ಆರೋಪವನ್ನ ಪುನರುಚ್ಚರಿಸಿದ್ದಾರೆ. ನಾನು ಆಧಾರ ಇಲ್ಲದೆ ಮಾತನಾಡ್ತಿಲ್ಲ ಅಂತಾನೂ ಹೇಳಿದ್ದಾರೆ. ಯಾವುದೇ ಆಧಾರಗಳಿಲ್ದಂಗೆ, ಯಾವುದೇ ರಿಲಯಬಲ್ ಸೋರ್ಸಸ್ ಇನ್ಫಾರ್ಮೇಶನ್ ಇಲ್ದಂಗೆ ಹೇಳುವಂಥ ವ್ಯಕ್ತಿ ನಾನಲ್ಲ. ಬ್ಯೂರೋ ರಿಪೋರ್ಟ್ TV9.